ಜಮೀರ್ ಅಹಮದ್ರನ್ನ ಡಿಸಿಎಂ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದ್ದು ಶಿವಮೊಗ್ಗದಲ್ಲಿ ಮುಸ್ಲಿಂ ಹಕ್ಕುಗಳ ವೇದಿಕೆಯಿಂದ ಪ್ರೊಟೆಸ್ಟ್ ನಡೆದಿದೆ. ಜಮೀರ್ರನ್ನ ಡಿಸಿಎಂ ಮಾಡಲೇಬೇಕು ಅಂತ ಘೋಷಣೆ ಕೂಗಿದ್ದಾರೆ. ಮುಸ್ಲಿಂ ಹಕ್ಕುಗಳ ವೇದಿಕೆಯ ಮುನಾವರ್ ಪಾಷಾ, ಸಿಎಂ ಸಾದಿಕ್ ಮುಜೀಬ್ ನೇತೃತ್ವದಲ್ಲಿ ಮುಸ್ಲಿಂ ಮುಖಂಡರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಸಂಪುಟದ ಮೊದಲ ಪಟ್ಟಿಯಲ್ಲಿ ಜಮೀರನ್ನ ಕೈಬಿಡ್ತು ಸರ್ಕಾರ. ಆಗಿನಿಂದ ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನ ನೋಡ್ತಾ ಬರ್ತಾ ಇದ್ದೀವಿ. ಇವತ್ತು ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಶಾಸಕ ಜಮೀರ್ರನ್ನ ಡಿಸಿಎಂ ಮಾಡಿ ಅಂತ ಶಿವಮೊಗ್ಗದಲ್ಲಿ ಮುಸ್ಲಿಂ ಹಕ್ಕುಗಳ ವೇದಿಕೆ ಪ್ರೊಟೆಸ್ಟ್ ನಡೆಸಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಪ್ಲಕಾರ್ಡ್ಸ್ ಅನ್ನ ಹಿಡಿದು ಜಮೀರ್ ಅಹಮದ್ರಿಗೆ ಡಿಸಿಎಂ ಪಟ್ಟ ಕೊಡಿ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರಿಗೆ ಗೌರವ ನೀಡಲೇಬೇಕು. ಅಲ್ಪಸಂಖ್ಯಾತರಿಗೆ ಗೌರವ ನೀಡಲೇಬೇಕು. ಅಯ್ಯಯ್ಯೋ ಎಲ್ಲಿವರೆಗೂ ಹೋರಾಟ? ಮೊದಲ ಹಂತದ ಸಂಪುಟದಲ್ಲೇ ನನಗೆ ಸಚಿವ ಸ್ಥಾನ ಕೊಡಬೇಕಾಗಿತ್ತು. ಎರಡನೇ ಹಂತದ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗುವ ವಿಶ್ವಾಸ ಇದೆ. ಚಾಮರಾಜನಗರ ಕಾಂಗ್ರೆಸ್ ಶಾಸಕ ಪುಟ್ಟರಂಗಶೆಟ್ಟಿ ಅವರ ಹೇಳಿಕೆ ಇದು. ರಾಜ್ಯಸಭೆ ಪರಿಷತ್ ಚುನಾವಣೆ ಮುಗಿದ ಬಳಿಕ ಸಂಪುಟ ವಿಸ್ತರಣೆ ಆಗತ್ತೆ. 47 ವರ್ಷಗಳಿಂದ ನಾನು ಕಾಂಗ್ರೆಸ್ನಲ್ಲಿದ್ದೀನಿ. ನನಗೆ ಸಚಿವ ಸ್ಥಾನ ಕೊಡಬೇಕು. ಖಂಡಿತ ನನಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ಪುಟ್ಟರಂಗಶೆಟ್ಟಿ. ನನಗೀಗ ಮೊದಲನೇ ಹಂತಲ್ಲಿ ಕೊಡಬೇಕಾಗಿತ್ತು, ಆದರೆ ಎರಡನೇ ಹಂತಲ್ಲಿ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಈಗ ಒಂದು ಚುನಾವಣೆ ಇದೆ, ಅಂದರೆ ರಾಜ್ಯಸಭೆಗೆ ಹೋಗ್ತಕ್ಕಂಥದ್ದು ಮತ್ತು ವಿಧಾನ ಪರಿಷತ್ಗೆ ಮತದಾನ ಆದಮೇಲೆ 20-22ರಿಂದ ಸ್ಟಾರ್ಟ್ ಆಗಿದೆ ಖಂಡಿತವಾಗಿ. ಯಾಕಂತಂದರೆ ನಾನು ರಾಜ್ಯದಲ್ಲಿ ಒಬ್ಬನೇ ಉಪಹಾರ 4 ಬಾರಿ ಗೆದ್ದಿದ್ದೀನಿ. ಘಟಾನುಘಟಿಗಳನ್ನೇ ಸೋಲ್ತಿ ಗೆದ್ದಿರ್ತಕ್ಕಂಥದ್ದು ನಾನು. ನನ್ನದೇ ಒಂದು ಇತಿಹಾಸ ಹೇಳಬೇಕು ಅಂದರೆ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಸುಮಾರು 47 ವರ್ಷ ನಾನು ರಾಜಕೀಯ ಮಾಡಿದ್ದೀನಿ. ಮೊದಲು ನಾನು ಪ್ರಥಮವಾಗಿ ಮೈಸೂರು ಕಾಂಗ್ರೆಸ್ ಸೇವಾದಳದ ಸಂಘಟನಾ ಕಾರ್ಯದರ್ಶಿ, ಅಲ್ಲಿಂದ ಸ್ಟಾರ್ಟ್ ಆಯಿತು. ಆಮೇಲೆ ಆಶ್ರಯ ಕಮಿಟಿ ಮೆಂಬರ್ ಆಗಿದ್ದು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಮಂಡಲ ಪಂಚಾಯಿತಿ ಗೆದ್ದು ಉಪಪ್ರಧಾನರಾಗಿ, ಆಮೇಲೆ ಮಧ್ಯೆ ಗ್ರಾಮ ಪಂಚಾಯತ್ ಸದಸ್ಯನಾಗಿ, ಆಮೇಲೆ 2 ಬಾರಿ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ, ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷನಾಗಿ 4 ಬಾರಿ ಶಾಸಕರಾಗಿ ಕಂಟಿನ್ಯೂ ಆಗಿ ಗೆದ್ದಿದ್ದೀನಿ. ಅಂದ ಯಾವುದೇ ರೀತಿ ತಗೊಂಡ್ರು ಜಿಲ್ಲೆಗೆ ಒಬ್ಬರು ಕೊಡಬೇಕು, ನನಗೆ ಕೊಡಬೇಕಾಗ್ತದೆ. ನಾನೇ ಹಿರಿಕ, ಯಾರೇ ಹೇಳಿದ್ರು. ಆಮೇಲೆ ಜಾತಿವಾರ ತಗೊಂಡ್ರೆ ನಾನು ಉಪಹಾರ, ಇಡೀ ರಾಜ್ಯದಲ್ಲಿ ಒಬ್ಬನೇ ಇರ್ತಕ್ಕಂಥದ್ದು. ಇವನ್ನೆಲ್ಲ ಗಣನೆಗೆ ತಗೊಂಡು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಎಲ್ಲರಿಗೂ ಸರ್ವರಿಗೂ ಸಮಪಾಲು ಸಮಬಾಳು ಎಲ್ಲ ಜನಕ್ಕೂ ನ್ಯಾಯವನ್ನು ಕೊಡಬೇಕು ಅನ್ನೋದಕ್ಕೆ ನನಗೆ ಸಿಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಹೈಕಮಾಂಡ್ ಒತ್ತಾಯ ಮಾಡಿದರೆ ಸರ್? ಕೇಳಿದ್ದೀನಿ, ಸಹಜವಾಗಿ ಕೇಳಬೇಕಲ್ಲ. ನಾನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಹಾಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಹೈಕಮಾಂಡು ಎಲ್ಲನೂ ಖರ್ಗೆ ಸಾಹೇಬರೆಲ್ಲನೂ ಕೇಳಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.